ಸಂಬಳ ಬರ್ತಾ ಇಲ್ಲ ಅಂತ ಸಮಸ್ಯೆ ಹೇಳಿಕೊಳ್ಳೋದೇ ತಪ್ಪ? ಈ ಒಂದು ಪ್ರಶ್ನೆಯನ್ನ ಕೇಳ್ತಿರೋದು ಹೋಮ್ ಗಾರ್ಡ್ಸ್. ಶಾಸಕರಿಗೆ ನಮ್ಮ ಸಮಸ್ಯೆಗೆ ಸ್ಪಂದಿಸಿ ಅಂತ ಹೇಳಿರೋದು ಇಲ್ಲಿ ಮಹಾಪರಾಧವಾಗಿದೆ. 1300 ಜನರನ್ನ ಈಗ ಸಸ್ಪೆಂಡ್ ಮಾಡಲಾಗಿದೆ. ಹೋಮ್ ಗಾರ್ಡ್ಸ್ ಗಳ ಒಂದು ನೋವಿನ ಕಥೆ ಇದು. ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿದಂತ ಹೋಮ್ ಗಾರ್ಡ್ಸ್ ವಿರುದ್ಧ ಈಗ ಶಿಸ್ತು ಕ್ರಮವನ್ನ ಕೈಗೊಳ್ಳಲಾಗಿದೆ. 1300 ಮಂದಿಯನ್ನ ಸಸ್ಪೆಂಡ್ ಮಾಡಿ ಅಂತ ಡಿಜಿಪಿ ಸಾಹೇಬರು ಹೇಳಿದಾರಂತೆ. ಸೇವಾ ಭದ್ರತೆ ನೀಡಿ ಗೌರವಧನ ಕೊಡಿ ಅಂತ ಕೇಳಿದ್ದಕ್ಕೆ ಈ ರೀತಿಯಾದಂತಹ ಒಂದು ಶಿಕ್ಷೆಯನ್ನು ಕೊಡಲಾಗಿದೆ. ಬರೋಬ್ಬರಿ 1300 ಹೋಮ್ ಗಾರ್ಡ್ಸ್ ಗಳನ್ನ ಸಸ್ಪೆಂಡ್ ಮಾಡಿ ಈಗ ಆದೇಶವನ್ನ ಕೊಡಲಾಗಿದೆ. ಹಾಗಾದ್ರೆ ಇವರು ಮೌಖಿಕ ಆದೇಶವನ್ನ ಕೊಡಲಾಗಿರೋದು, ಆದ್ರೆ ಅವರು ತಮ್ಮ ಸಮಸ್ಯೆಯನ್ನ ಹೇಳ್ಕೊಂಡಿರೋದೇ ತಪ್ಪ ಅನ್ನೋದು ಈಗ ಪ್ರಶ್ನೆ. ಶಾಸಕರು ಕೂಡ ಅದೇ ಪ್ರಶ್ನೆಯನ್ನ ಕೇಳ್ತಿದ್ದಾರೆ. ನಾವು ನಮ್ಮ ಕಷ್ಟವನ್ನ ಹೇಳ್ಕೊಂಡ್ವಿ, ಅದಕ್ಕೆ ನೀವು ಸಸ್ಪೆಂಡ್ ಮಾಡ್ತಾ ಇರೋದು ಎಷ್ಟು ಸರಿ ಅನ್ನೋ ಒಂದು ಪ್ರಶ್ನೆನ ಕೇಳ್ತಿದ್ದಾರೆ. ಇದೇ ವಿಚಾರದ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಗಂಗಾಧರ್. ಈಗ ಬರೋಬ್ಬರಿ 1300 ಹೋಮ್ ಗಾರ್ಡ್ ಗಳನ್ನ ಸಸ್ಪೆಂಡ್ ಮಾಡಿರೋದು. ಒಂದು ಅವರಿಗೆ ಓವರ್ ಡ್ಯೂಟಿ ಕೂಡ ಇರುತ್ತೆ ಅಂತ, ಸಿಗೋ ಸಂಬಳನೇ ಕಡಿಮೆ, ಅದರಲ್ಲೂ ಕೂಡ ಡಬಲ್ ಡ್ಯೂಟಿ ಮಾಡಬೇಕು ಅನ್ನೋದು ಅವ್ರ ನೋವು. ಸೊ ಏನೆಲ್ಲ ನೋವನ್ನ ತೋಡ್ಕೊಂಡ್ರು, ಜೊತೆಗೆ ಈ ಆದೇಶ ಬಂದಿರೋದು ಯಾಕೆ ಅಂತ, ಮೌಖಿಕ ಆದೇಶ. ಏನು ಸ್ವಯಂ ಸೇವಕರಾಗಿ ಏನು ಕೆಲಸ ಮಾಡ್ತಾ ಇರುವಂತಹ ಹೋಮ್ ಗಾರ್ಡ್ಸು ಅವರು ಇದೇ ಮೊದಲಲ್ಲ, ಕಳೆದ ಬಾರಿಯಿಂದಲೂ ಸಹ ಅವರು ಏನು ಸೇವಾ ಭದ್ರತೆ ಆಗಿರ್ಬೋದು, ಮತ್ತೆ ಏನು ನಮಗೆ ಒಂದು ಕಟ್ಟುನಿಟ್ಟಿನ ಅಂದ್ರೆ ಹಣ ಗೌರವಧನವನ್ನು ಕೊಡುವುದಾಗಿರ್ಬೋದು, ಯಾವುದೇ ರೀತಿ ಸ್ವಲ್ಪ ಗೊಂದಲ ಜ್ವಲಂತ ಸಮಸ್ಯೆಗಳಿಂದ ಅವರು ಅದರ ಸಮಸ್ಯೆಗಳನ್ನ ಅಹವಾಲುಗಳನ್ನ ಆಯಾ ಜಿಲ್ಲಾಧಿಕಾರಿಗಳಿಗೆ ಮತ್ತು ಎಮ್ಎಲ್ಎಗಳಿಗೆ ಹಿಂದೆ ನೀಡಿದ್ರು. ಅದಲ್ಲದೆ ಏನು ಫೆಬ್ರವರಿ 2ನೇ ತಾರೀಕು ಅವರು ಒಂದು ಪ್ರತಿಭಟನೆ ಮಾಡೋಕ್ಕೂ ಸಹ ಅವರು ಮುಂದಾಗಿದ್ರು. ಈ ಸಂದರ್ಭದಲ್ಲಿ ಎಚ್ಚೆತ್ತಂತಹ ಏನು ಗೃಹ ರಕ್ಷಕ ಇಲಾಖೆ ಅವರಿಗೆ ಒಂದು ಪೆರೇಡ್ ಅನ್ನು ನಡೆಸಿ ಅವರಿಗೆ ಸೂಚನೆ, ನಿಮ್ಮ ಯಾವುದೇ ಸಮಸ್ಯೆಗಳಿದ್ರು ಅವ್ರನ್ನ ಬಗೆಹರಿಸ್ತೀವಿ ಅನ್ನೋ ಸೂಚನೆಯನ್ನ ಕೊಟ್ಟಿದ್ರು. ಆದ್ರೆ ಆ ಪೆರೇಡ್ ನಲ್ಲಿ ಯಾರು ಭಾಗವಹಿಸಿಲ್ಲ. ಮತ್ತೆ ಈ ಒಂದು ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಮತ್ತೆ ಯಾರು ಶಾಸಕರನ್ನ ಮತ್ತೆ ಏನು ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡಿ ಅವರ ಮನವಿಯನ್ನ ಯಾರು ಕೊಟ್ಟಿದ್ರು, ಮತ್ತೆ ಅವರು ಶಿಸ್ತನ್ನ ಉಲ್ಲಂಘನೆ ಮಾಡಿದ್ದಾರೆ ಅಂತ ಅವರಿಗೆ ಒಂದು ಸೂಚನೆ, ಅಂದ್ರೆ ಸಮಜಾಯಿಷಿ ಕೊಡಬೇಕು ಅಂತ ಅವರೊಂದು ಸೂಚನೆಯನ್ನ, ಒಂದು ನೋಟಿಸ್ ಅನ್ನ ಇಶ್ಯೂ ಮಾಡಿದ್ರು. ಆ ಸೂಚನೆಯಂತೆ ಏನು ಆ ಎಲ್ಲಾ ಒಂದು ಹೋಮ್ ಗಾರ್ಡ್ಸ್ ಸಹ ಉತ್ತರವನ್ನ ಬರೆದಿದ್ರು. ಆದ್ರೆ ಆ ಉತ್ತರಕ್ಕೆ ಈ ಇಲಾಖೆ ಇನ್ನೂ ಸಹ ಅವರಿಗೆ ಯಾವುದೇ ರೀತಿ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ. ಅಂದ್ರೆ ನಾವು ಸುಮಾರು 8 ಜಿಲ್ಲೆ, ಮೈಸೂರು, ಶಿರಾ ಮತ್ತೆ ಚಿಕ್ಕಮಗಳೂರು ಸೇರಿದಂತೆ 8 ಜಿಲ್ಲೆಗಳಲ್ಲಿ ಕೆಲಸ ಮಾಡ್ತಂತ ಹೋಮ್ ಗಾರ್ಡ್ಸ್ ಅಂದ್ರೆ 1300ಕ್ಕೂ ಹೆಚ್ಚು ಜನಾಂಗ ಇದು ಸಹ ಅವರು ಯಾವುದೇ ರೀತಿ ಕೆಲಸಕ್ಕೆ ಕರೆಕೊಳ್ತಾ ಇಲ್ಲ. ಮತ್ತೆ ಅವರಿಗೆ ತಿಂಗಳಿಗೆ ಕೇವಲ ಒಂದು 18ರಿಂದ 20 ದಿವಸ ಮಾತ್ರ ಅವ್ರು ಕೆಲಸ ಕೊಡ್ತಾರೆ. ಆ ಕೆಲಸವನ್ನು ಸಹ ಈ ಕಿತ್ಕೊಂಡಿರುವಂತದ್ದು. ಆದ್ರೆ ಯಾರು ಏನೋ ಶಿಸ್ತಿನ ಉಲ್ಲಂಘನೆ ಮಾಡಿದ್ದಾರೆ ಮತ್ತೆ ಇಲಾಖೆ ಗಮನಕ್ಕೆ ತರದ ಇವರೆಲ್ಲ ಸಮಸ್ಯೆಗಳನ್ನ ಅಲ್ಲಿ ಇಲಾಖೆಯ ಗಮನಕ್ಕೆ ತರದ ಬೇರೆ ಎಮ್ಎಲ್ಎ ಜಿಲ್ಲಾಧಿಕಾರಿಗಳನ್ನ ಭೇಟಿ ಆಗಿದ್ದಾರೆ ಅಂತ ಮಾಹಿತಿಯನ್ನ ಒಂದು ನೆಪ ಒಡ್ಡಿ ಆ ಒಂದು 1300 ಜನರನ್ನ ಸಹ ಅವರಿಗೆ ಮೌಖಿಕವಾಗಿ ಆದೇಶವನ್ನ ಕೊಟ್ಟಿರುವಂತದ್ದು. ಇದರ ನಡುವೆ ಇದಲ್ಲದೆ ಮತ್ತೆ ಏನು ಸುಮಾರು 2-3 ತಿಂಗಳಿಂದ ಕೆಲಸ ಮಾಡಿರುವಂತ, ಅಂದ್ರೆ ಜನವರಿಯಲ್ಲಿ ಮಾಡೋ ಫೆಬ್ರವರಿ ಮಾಡೋ ಅವ್ರಿಗೆ ಕೆಲಸವನ್ನ ಅವ್ರಿಗೆ ಸುಮಾರು 2-3 ತಿಂಗಳು ಬಿಟ್ಟು ಸಂಬಳವನ್ನ ಕೊಡ್ತಾ ಇದ್ರು. ಆದ್ರೆ ಇದು ಸಹ 2-3 ತಿಂಗಳಾಗಿದೆ. ಅವ್ರು ಕೆಲಸ ಮಾಡುವಂತ ಹೋಮ್ ಗಾರ್ಡ್ಸ್ ಕೆಲಸ ಮಾಡುವಂತ ಸಂಬಳ ಸಹ ಅವ್ರಿಗೆ ಕೊಟ್ಟಿಲ್ಲ. ಅಂದ್ರೆ ಅವರು ಏನು ಹೇಳ್ತಾ ಇರ್ಬೋದು ಸಹ, ಏನು ಗೃಹ ರಕ್ಷಕರ ಸಿಬ್ಬಂದಿ ಏನು ಹೇಳ್ತಾ ಇರ್ಬೋದು ಅಂದ್ರೆ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ತೆಲಂಗಾಣ, ದೆಹಲಿ ರಾಜ್ಯಗಳು ಹೋಮ್ ಗಾರ್ಡ್ಸ್ಗೆ ಏನು ಅವ್ರಿಗೆ ಸಂಬಳವನ್ನು ಕೊಡ್ತಾ ಇದೆ 18,000 ಅದನ್ನ ನಿಗದಿಗೊಳಿಸಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇದೀಗ ಅವ್ರಿಗೆ ಹೋಮ್ ಗಾರ್ಡ್ಸ್ಗೆ ಕೊಡ್ತಾ ಇರುವಂತಹ ಸಂಬಳ ಅಂದ್ರೆ ಜಿಲ್ಲಾವಾರು 380 ರೂಪಾಯಿ ಕೊಟ್ರೆ, ಬೆಂಗಳೂರಿನಲ್ಲಿ ದಿನಕ್ಕೆ 455 ರೂಪಾಯಿ ಅವ್ರಿಗೆ ಕೊಡ್ತಾರೆ. ಆದ್ರೆ ಅವ್ರಿಗೆ ದಿನ ಪೂರ್ತಿ ಅಂದ್ರೆ ತಿಂಗಳು ಪೂರ್ತಿ ಅವ್ರಿಗೆ ಕೆಲಸ ಇರೋದಿಲ್ಲ. ಕೇವಲ ಅವ್ರಿಗೆ ಒಂದು 18ರಿಂದ 20 ದಿವಸ ಅಂದ್ರೆ ಆ ಒಂದು ಕೆಲಸವನ್ನ ಪಡೆಯೋಕ್ಕೋಸ್ಕರ ಯೂನಿಟ್ ಆಫೀಸರ್ಗಳಿಗೆ ಅವ್ರಿಗೆ ಲಂಚವನ್ನ ಕೊಡಬೇಕು ಅಂತ ಇವರು ಆರೋಪವನ್ನ ಮಾಡ್ತಾ ಇದ್ದಾರೆ. ನಮ್ಗೆ ಸರಿ ಸಮಸ್ಯೆಗಳೇನಿದಾವೆ ಆ ಸಮಸ್ಯೆಗೆ ಸರಿಯಾಗಿ ಇಲಾಖೆ ಸ್ಪಂದನೆ ಮಾಡ್ತಾ ಇಲ್ಲ, ಸರ್ಕಾರ ಕೂಡ ಸ್ಪಂದನೆ ಮಾಡ್ತಾ ಇಲ್ಲ. ಇದ್ರ ಬಗ್ಗೆ ನಾವು ಸಮಸ್ಯೆಗಳನ್ನ, ಅಹವಾಲುಗಳನ್ನ ನಾವು ಆಯಾ ಜಿಲ್ಲಾವಾರು ನಮ್ಮ ಶಾಸಕರಿಗೆ, ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ದೆ ತಪ್ಪಾಯ್ತಾ ಅಂತ ಅವರು ಒಂದು ಅಳಲನ್ನ ತೋಡ್ಕೊಂಡಿರುವಂತದ್ದು ಹೋಮ್ ಗಾರ್ಡ್ಸ್. ಅವಿನಾಶ್. ಓಕೆ, ಧನ್ಯವಾದ ಮಾಹಿತಿಗಾಗಿ ಗಂಗಾಧರ್. ಈ ಬಗ್ಗೆ ಮಾತನಾಡೋದಕ್ಕೆ ಈಗ ನೊಂದಿರುವಂತ ಹೋಮ್ ಗಾರ್ಡ್ ಒಬ್ರು ನಮ್ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ, ಹೇಳಿ ನಿಮ್ಗೆ ಏನೇನ್ ಪ್ರಾಬ್ಲಮ್ ಆಗ್ತಿದೆ, ಜೊತೆಗೆ ನೀವು ಕೇಳಕ್ ಹೋದಾಗ ಅವರೊಂದು ರಿಯಾಕ್ಷನ್, ರೆಸ್ಪಾನ್ಸ್ ಹೇಗಿತ್ತು ಅಂತ ನಿಮ್ಮ ನೋವುಗಳನ್ನ ಹೇಳ್ಕೊಂಡಾಗ. ಹಲೋ, ಹೇಳಿ ಸರ್, ಕೇಳ್ತಿದೆ ಸರ್. ನಮಸ್ಕಾರ. ಹೇಳಿ ಸರ್, ನಾನು ಸಹ ಒಬ್ಬ ಗೃಹ ರಕ್ಷಕ ಸರ್. ಈಗ 18 ವರ್ಷದಿಂದ ನಾನು ಸಹ ಈ ಸೇವೆಯನ್ನ ಸಂಸ್ಕೃತ ಬರ್ತಾ ಇದ್ದೇನೆ. ಇಲ್ಲಿ ಏನಾಗಿದೆ ಸರ್ ಸಮಸ್ಯೆ ಅಂದ್ರೆ, ನಾವು ಗೃಹ ರಕ್ಷಕರಾಗಿ ಒಂಥರ ಜೀತ ಪದ್ಧತಿಯಲ್ಲಿ ನಾವು ದುಡಿಯೋ ಲೆವೆಲಿಗೆ ಬಂದ್ಬಿಟ್ಟಿದ್ದೀವಿ ಸರ್. ಕರ್ನಾಟಕ ಸ್ಟೇಟ್ ಅಲ್ಲಿ ಜೀತ ಪದ್ಧತಿ ನಿರ್ಮೂಲನೆ ಮಾಡಬೇಕು ಅಂತ ಇದೆ. ಆದ್ರೆ ಗೃಹ ರಕ್ಷಕರ ಜೀತ ಪದ್ಧತಿಯಲ್ಲೇ ಜೀವನ ಮಾಡ್ತಾ ಇದೀವಿ ಸರ್. ಈಗ ನಿಮ್ ಕೆಲಸ ಹೇಗಿರುತ್ತೆ ಸರ್ ಇದು? ಸರ್, ಕೆಲಸ ನಮಗೆ RTO ಹೋಗ್ತಾರೆ, ಕೇಳಿಸ್ತಿದ್ಯಾ? ಡ್ಯೂಟಿ ಮಾಡ್ಸ್ಕೊಡಾದ್ಮೇಲೆ ಅದಕ್ಕೆ ತರದ ಸ್ಪಂದನೆ ಇಲ್ಲ. ಆ ಡ್ಯೂಟಿ ಪೇಮೆಂಟ್ ನಾವು ತಗೋಬೇಕು ಅಂದ್ರೆ 3 ತಿಂಗಳಿಂದ 6 ತಿಂಗಳು ಬೇಕು ಸರ್. ಪೇಮೆಂಟ್ಗೆ 6 ತಿಂಗಳು ಕಾಯ್ಬೇಕಾಗುತ್ತೆ ನೀವು? 3 ತಿಂಗಳಿಂದ 6 ತಿಂಗಳು ಕಂಪಲ್ಸರಿ ಬೇಕು ಸರ್. ಅಂದ್ರೆ ಟೈಮಿಂಗ್ಸ್ ಎಷ್ಟಿರುತ್ತೆ? ನೀವು ಎಷ್ಟು ಗಂಟೆ ಕೆಲಸ ಮಾಡ್ಬೇಕಾಗುತ್ತೆ
ಸರ್ ಟೈಮಿಂಗ್ಸ್ ಸ್ಟೇಷನ್ ಡ್ಯೂಟಿ ಆದ್ರೆ ಸರ್ 12 ಅವರ್ವರೆಗೂ ಡ್ಯೂಟಿ ಮಾಡ್ತೀವಿ ಸರ್. ನಮ್ದಿರೋದು 8 ಅವರ್. ನಾವು ಅಲ್ಲಿ ಕರ್ತವ್ಯ ಮಾಡಕ್ಕೆ ಹೋದಾಗ 12 ಅವರ್ಸ್ ವರೆಗೂ ನಾವು ಡ್ಯೂಟಿ ಮಾಡ್ಲೇಬೇಕು ಸರ್. ಈ ಸಮಸ್ಯೆ ಆಗ್ತದೆ. ತಿರ್ಗಾ ಈಗ ಸುಪ್ರೀಂ ಕೋರ್ಟ್ ಸಮಾನ ವೇತನ ನೀಡಿದ್ರೆ ಅಂತ ಹೇಳ್ಬಿಟ್ಟು 18,000 ರೂಪಾಯಿ ಸ್ಯಾಲರಿ ಮಾಡುವಂತ ಹೇಳ್ತಿದ್ದಾರೆ. ನಾವು ಭಿಕ್ಷೆ ಬೇಡಿದ್ರು ಸಹ ಅವ್ರ ಸ್ಯಾಲರಿಯನ್ನು ಜಾಸ್ತಿ ಮಾಡ್ತಾ ಇಲ್ಲ ಸರ್. ಹೌದು, ಓಕೆ ಓಕೆ. ನಾವು ಅದನ್ನ ಜಿಲ್ಲಾಧಿಕಾರಿಗಳಿಗೆ ಮತ್ತು ನಮ್ಮ ಶಾಸಕರುಗಳಿಗೆ ನಾವು ಏನ್ ಮಾಡ್ತಾ ಇದೀವಿ, ಸರ್ಕಾರದ ಲೆವೆಲ್ ಅಲ್ಲಿ ಸರ್ ಇದನ್ನ ನಮಗೆ ದಯವಿಟ್ಟು ನಮಗೆ ಮಾಡ್ಕೊಡ್ರಿ ಅನ್ನೋ ವಿಚಾರವನ್ನ ನಾವು ಒಂದು ಲೆಟರ್ ಮುಖಾಂತರ ಮನವಿಯನ್ನು ಸಲ್ಲಿಸಿದೀವಿ ಹೊರತು ನಾವು ಯಾವುದೇ ತರದ ಗೃಹ ರಕ್ಷಕರ ಪರವಾಗಿ ನಾವು ಯಾವುದೇ ತರದ್ದು ಕೆಟ್ಟ ಅಭಿಪ್ರಾಯ ಮಾಡಿಲ್ಲ ಸರ್. ಓಕೆ ಓಕೆ, ಧನ್ಯವಾದ ಮಾತನಾಡಿದ್ದಕ್ಕೆ. ಇನ್ನೂ ಹೆಚ್ಚಿನ ನ್ಯೂಸ್ಗಾಗಿ ನಮ್ಮ ವೆಬ್ಸೈಟ್ ಅನ್ನು ನೀವು ವಿಸಿಟ್ ಮಾಡಬಹುದು, kannada.news18.com ನಲ್ಲಿ. ಅದೇ ರೀತಿಯಾಗಿ ಬೇರೆ ಬೇರೆ ರೀತಿಯಾದಂಥ ರಾಜ್ಯ ವಿದೇಶ ಸಿನಿಮಾ ಕ್ರೀಡೆ ಎಲ್ಲದ ಒಂದು ನ್ಯೂಸ್ ನಿಮಗೆ ಸಿಗುತ್ತೆ. ಅದೇ ರೀತಿಯಾಗಿ ಟಾಪ್ ಸ್ಟೋರಿಗಳಿರುತ್ತೆ, ಅದಕ್ಕೆ ಸಂಬಂಧಪಟ್ಟಂತೆ ನೀವು ಚೆಕ್ ಮಾಡಬಹುದು. ಜೊತೆಗೆ ನಮ್ಮ ಲೈವ್ ಟಿವಿ ಕೂಡ ಬರುತ್ತೆ, ಅದರಲ್ಲಿ ನೀವು ನೋಡೋದಾದ್ರೆ. ಅದೇ ರೀತಿಯಾಗಿ ಟಾಪ್ ಸ್ಟೋರಿಗಳನ್ನು ನೀವೀಗ ನೋಡ್ತಾ ಇದ್ದೀರಿ. ಯಾವ ಟಾಪ್ ಸ್ಟೋರಿ ಇವತ್ತಿನದ್ದಿದೆ ಅಂತ. ಸಾಲ ಮನ್ನಾ ಭರವಸೆ ನೀಡದೆ ಹೋಗಿದ್ದರೆ ಜೆಡಿಎಸ್ಗೆ 20 ಸ್ಥಾನವೂ ಸಿಕ್ತಿರಲಿಲ್ಲ ಅಂತ ಯಡಿಯೂರಪ್ಪನವರು ಹೇಳಿರೋದು. ಇದು ರಾಜ್ಯದ ಟಾಪ್ ಸ್ಟೋರಿ. ಅದೇ ರೀತಿಯಾಗಿ ದೇಶ ವಿದೇಶದಲ್ಲಿ ನೋಡೋದಾದ್ರೆ ಕೇರಳದಲ್ಲಿ ವರ್ಣನ ಆರ್ಭಟ ಇದೆ. ಇನ್ನು ಲೈಫ್ ಸ್ಟೈಲ್ ಕೂಡ ಸಾಕಷ್ಟು ಜನ ಲೈಫ್ ಸ್ಟೈಲ್ ಫಾಲೋ ಮಾಡ್ತೀರಾ ಅವರಿಗೆ. ಇನ್ನು ಮೊಬೈಲ್ ಟೆಕ್ ಗ್ಯಾಡ್ಜೆಟ್ ಬಗ್ಗೆ ಕೂಡ ನಿಮಗೆ ಡೀಟೇಲ್ಸ್ ಸಿಗುತ್ತೆ. ಒಂದೇ ಒಂದು ಕ್ಲಿಕ್ ನಲ್ಲಿ ನೀವು ಎಲ್ಲಿ ಬೇಕಾದ್ರೂ ಟ್ರಾವೆಲಿಂಗ್ ನಲ್ಲೂ ಕೂಡ ನೋಡಬಹುದಾಗಿದೆ.